ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಇವತ್ತು ಕೂಡ ದೀಪಾವಳಿ ನಂತರ ಫಸ್ಟ್ ಡೇ ನಾನು ಫಸ್ಟ್ ಕಲೆಕ್ಷನ್ ತೊಗೊಂಬಂದಿನಿ. ಮದ್ವಿ ಸೀಸನ್ ಸ್ಟಾರ್ಟ್ ಆಗಿದೆ. ಮದ್ವಿ ಸೀಸನ್ಸ್ ನಲ್ಲಿ ನೋಡ್ರಿ 3 ಟೈಪ್ ಕ್ವಾಲಿಟೀಸ್ ನಡೀತೆ. ಒಂದು ವರ್ಕ್ ಸೀರೆ, ವರ್ಕ್ ಅಂದ್ರೆ ಎಂಬ್ರಾಯ್ಡ್ರಿ ಇರಬೇಕು, ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಬೇಕು. ಸೆಕೆಂಡು ಸಿಲ್ಕ್ ಸೀರೆ, ನಮ್ಮ ಮೈಸೂರು ಸಿಲ್ಕು ಇಲ್ಲಾಂದ್ರೆ ನಮ್ಮ ಬನಾರಸ್ ಸಿಲ್ಕು, ಸೂರತ್ ನಲ್ಲಿ ಕೂಡ ಸಿಲ್ಕ್ ಡೆವಲಪ್ ಆಗುತ್ತೆ. ಆ ಸಿಲ್ಕ್ ಆಗಲಿ ಶೈನಿಂಗ್ ಮೆಟೀರಿಯಲ್ ಸ್ವಲ್ಪ ನೋಡ್ತಾರೆ, ಗ್ರ್ಯಾಂಡ್ ಲುಕ್ ಬೇಕಾಗತ್ತೆ ಅಂತ ಫ್ಯಾನ್ಸಿ. ಆಮೇಲೆ ಡಿಸೈನರ್ ಸೀರೆ, ಫ್ಯಾನ್ಸಿ ಸೀರೆ ಕೂಡ ಬಹಳಷ್ಟು ಸೇಲ್ ಆಗುತ್ತೆ. ಇವತ್ತಿನ ಆರ್ಟಿಕಲ್ಸ್ 1 by 1 ನಾವು ತಗೊಂಡ್ಬರ್ತೀವಿ. ಎಲ್ಲ ಜೊತೆಗೆ ತೋರಿಸಿದ್ರೆ ಮಿಕ್ಸ್ ಆಗುತ್ತೆ. ಸೊ ನಮ್ಮ ಹೀಗೆ ನೀವು ಡೈಲಿ ನಮ್ಮ ವಿಡಿಯೋ ವಾಚ್ ಮಾಡ್ತಾ ಇರ್ರಿ. ನಿಮಗೆ ಬೇಕಾದಷ್ಟು ಐಟಮ್ ಬಗ್ಗೆ, ಆರ್ಟಿಕಲ್ಸ್ ಬಗ್ಗೆ ನಿಮಗೆ ಐಡಿಯಾ ಸಿಗುತ್ತೆ ಇರುತ್ತೆ. ಯಾರು ಪರ್ಚೇಸ್ ಮಾಡ್ಬೇಕಂತಿದ್ದಾರೆ, ನಮ್ಮ ಹತ್ರ ಖರೀದಿ ಮಾಡ್ಬೇಕಂತಿದ್ದಾರೆ, ಅವರಿಗೆ ಸ್ಕ್ರೀನ್ ಮೇಲೆ ನಡೆಯೋ ನಂಬರ್ ಮೇಲೆ ಕಾಲ್ ಮಾಡಿ ನೀವು ವಿಡಿಯೋ ಕಾಲ್ ಫೆಸಿಲಿಟಿಯಿಂದ ಪರ್ಚೇಸ್ ಮಾಡ್ಬೋದು. ಅದರ್ವೈಸ್ ಸೂರತ್ ಬರ್ತೀರಾ, ಮೋಸ್ಟ್ ವೆಲ್ಕಮ್. ನಮ್ಮ ಕಡೆಯಿಂದ ನಿಮಗೆ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಸ್ಟೇಷನಿಂದ ಬನ್ನಿ, ರೈಲ್ವೆ ಫ್ಲೈಟಿಂದ ಬನ್ನಿ, ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ನಾವು ಎಲ್ಲ ಕಡೆಯಿಂದ ಈಸಿ ಅವೈಲೇಬಿಲಿಟಿ ಇದೆ ಸೂರತ್ ಬರಲಿಕ್ಕೆ. ಸೊ ಆರಾಮಾಗಿ ಬರ್ಬೋದು. ಒಂದು ದಿವಸ ನಿಮ್ಗೆ ಕೊಟ್ಟರೆ ನಿಮ್ಮದು ವರ್ಷದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಬಿಸ್ನೆಸ್ ಮಾಡಲಿಕ್ಕೆ ಬಹಳಷ್ಟು ಜನ ಬಿಸ್ನೆಸ್ ಮಾಡಬೇಕಂತ ಇಷ್ಟಪಡ್ತಾರೆ, ಆದರೆ ಅವರಿಗೆ ಧೈರ್ಯ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಸರ್, ಸೂರತ್ತಿಗೆ ಭಾಷೆ ಬರಲ್ಲ, ನಮಗೆ ಲ್ಯಾಂಗ್ವೇಜ್ ಬರಲ್ಲ, ಹೆಂಗೆ ಹೋಗ್ಬೇಕು. ಗೊತ್ತಿದೆ ಸೂರತ್ನಲ್ಲಿ ಬಟ್ಟೆ ಪರ್ಚೇಸ್ ಸಿಗುತ್ತೆ ಅಂತ, ಆದರೆ ಆ ಧೈರ್ಯದಿಂದ ಬರೋದಿಲ್ಲ. ಸೊ ಫ್ರೆಂಡ್ಸ್, ಏನು ಭಯಪಡೋದು ಬೇಕಾಗಿಲ್ಲ. ಆರಾಮಾಗಿ ನೇರವಾಗಿ ಸೂರತ್ ಬನ್ನಿ, ನಾವಿದ್ದೀವಿ ಇಲ್ಲಿ. ನಮ್ಮಂಥ 10-20 ಅಂಗಡಿ ಇದೆ ಇಲ್ಲಿ ಈ ಕಡೆ ಸೂರತ್ನಲ್ಲಿ. ಕರ್ನಾಟಕದಿಂದ ಬಂದು ಸ್ಟಾರ್ಟ್ ಮಾಡಿದ್ದಾರೆ, ಚೆನ್ನಾಗಿ ನಡೀತಿದೆ. ಎಲ್ಲರೂ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದ್ಸಲಿ ವಿಸಿಟ್ ಮಾಡಿ. ಯಾರು ಅಪರಿಚಿತ ಜನ ಜೊತೆ ಹೋಗೋದು ಬೇಕಾಗಿಲ್ಲ. ನಮ್ಮಂಥ ಯಾರ್ಯಾರ ನಂಬರ್ ನೀವು ಇಟ್ಕೊಂಡಿದ್ದೀರ ಅವ್ರಿಗೆ ಕಾಲ್ ಮಾಡಿ. ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ₹1 ಭಯ ಪಡೋ ಅಂತ ಏನು ಇಲ್ಲಿ ಇಲ್ಲ. ಆರಾಮಾಗಿ ಬನ್ನಿ, ಒಳ್ಳೆ ಪರ್ಚೇಸ್ ಮಾಡ್ಕೊಂಡು ಹೋಗಿ, ಒಳ್ಳೆ ವ್ಯಾಪಾರ ಮಾಡಿ. ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಿ ತೊಗೊಂಡು ಹೋದರೆ ಬೆನಿಫಿಟ್ ಏನಂದರೆ, ನಿಮಗೆ ಮಧ್ಯದಲ್ಲಿ ಹೋಲ್ಸೇಲರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಆ ಮಾರ್ಜಿನ್ ತೆಗೆದ ನಂತರ ಆ ಕಮ್ಮಿ ಪ್ರೈಸ್ನಲ್ಲಿ ಸಿಕ್ಕರೆ ನೀವು ಕೂಡ ನಿಮ್ಮ ಕಸ್ಟಮರ್ಗೆ ಕಮ್ಮಿ ಪ್ರೈಸ್ನಲ್ಲಿ ಕೊಡ್ಬೋದು. ಒಂದು ಪ್ರೈಸ್. ಸೆಕೆಂಡ್ ಇಶ್ಯೂ ಏನಂದರೆ, ನೀವು ಸೂರತ್ ಬರ್ತೀರಂದರೆ ಡೈರೆಕ್ಟಾಗಿ ಹೊಸ ಐಟಮ್ ಸಿಗ್ತದೆ, ನ್ಯೂ ಆರ್ಟಿಕಲ್ಸ್ ಸಿಗುತ್ತೆ. ಹೀಗೆ ಫಾರ್ ಎಕ್ಸಾಂಪಲ್ಸು, ನೀವು ದಾವಣಗೆರೆ ಕುಂತಿ ಬಟ್ಟೆ ತೊಗೊತೀರ ಅಂತ ತಿಳ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅವರು 1 ತಿಂಗಳ ನಂತರ ನಿಮಗೆ ತೋರಿಸ್ತಾರೆ. ನಿಮಗೆ 1 ತಿಂಗಳು ಇಲ್ಲ 2 ತಿಂಗಳು ಹಳೆ ಸ್ಟಾಕ್ ಸಿಗುತ್ತೆ. ಅದೇ ನೀವು ಸೂರತ್ ಡೈರೆಕ್ಟ್ ಬರ್ತೀರಾ, ಹೊಸ ಸ್ಟಾಕ್, ಫ್ರೆಶ್ ಸ್ಟಾಕ್, ಕಂಪ್ನಿಯಿಂದ ನಮ್ದು ಹೆಂಗೆ ಡೆವಲಪ್ ಆಗಿದೆ ಅದೇ ನಿಮ್ಮ ಹತ್ರ ಡೈರೆಕ್ಟ್ ಸಿಗುತ್ತೆ. ಇನ್ನೊಂದು, ನಮಗೆ ಗೊತ್ತಿರುತ್ತೆ ಯಾವ ಆರ್ಟಿಕಲ್ ಜಾಸ್ತಿ ಸೇಲ್ ಆಗುತ್ತೆ, ಅದೇ ಆರ್ಟಿಕಲ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ಹೀಗೆ ನಮ್ಮದು ಮಾರ್ಕೆಟು ದೊಡ್ಡದಾಗಿರುತ್ತೆ. ಇಡೀ ಕರ್ನಾಟಕ ಸಪ್ಲೈ ಮಾಡ್ತೀವಿ, ತೆಲಂಗಾಣ ಸಪ್ಲೈ ಮಾಡ್ತೀವಿ, ಆಂಧ್ರದಲ್ಲಿ ಸಪ್ಲೈ ಮಾಡ್ತೀವಿ, ನಾವು ತಮಿಳ್ನಾಡಿನಲ್ಲಿ ಸಪ್ಲೈ ಮಾಡ್ತೀವಿ. ನಮಗೆ ಗೊತ್ತಿದೆ ಇದು ಜಾಸ್ತಿ ಸೇಲ್ ಆಗುತ್ತೆ, ಇಂಥ ಆರ್ಟಿಕಲ್ ಜಾಸ್ತಿ ಸೇಲ್ ಆಗುತ್ತೆ, ಅದೇ ಡೆವಲಪ್ ಮಾಡ್ತೀವಿ. ನೋಡಿ, ಒಂದು ನಾವು ಡಿಸೈನ್ ಡೆವಲಪ್ ಮಾಡ್ಬೇಕಂದ್ರೆ ಕಮ್ಮಿ ಅಂದರೆ 2,000 ಸೀರೆ ನಾವು ಡೆವಲಪ್ ಮಾಡ್ತೀವಿ, ಅವಾಗ ನಮ್ಮದು ಸೇಲ್ ಆಗುತ್ತೆ. ಈ ಒಂದು ಡಿಸೈನ್ಸ್ ನಾವು ಸೇಲ್ ಮಾಡ್ಬೇಕಂದ್ರೆ ಕಮ್ಮಿ ಅಂದರೆ 2,000 ಸೀರೆ ಆಗುತ್ತೆ ಅಂದರೆ ಅವಾಗ ಸೇಲ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 2,000 ಹೆಂಗೆ ಸರ್, ಇಷ್ಟು ಕ್ವಾಂಟಿಟಿ ಯಾಕೆ ಅಂತ ಕೇಳ್ತಿರಲ್ಲ. ಇದರಲ್ಲಿ ಕಲರ್ಸ್ ಕೂಡ ಇದೆ. ಬರೀ ಒಂದೇ ಕಲರ್ ಕೊಟ್ಟರೆ ನೀವು ತೊಗೊತೀರಾ? ಇಲ್ಲ, ಪ್ರತಿಯೊಂದು ಕಲರ್ನಲ್ಲಿ ನಾವು 100 ಪೀಸ್ ನಾವು ಡೆವಲಪ್ ಮಾಡಬೇಕಾಗುತ್ತೆ. ಅವಾಗ ಕಾಸ್ಟಿಂಗ್ ನಮಗೆ ಬರುತ್ತೆ. ಎಷ್ಟು ಜಾಸ್ತಿ ನಾವು ಸೀರೆ ಡೆವಲಪ್ ಮಾಡ್ತೀವಿ, ಎಷ್ಟು ಜಾಸ್ತಿ ಪ್ರೊಡಕ್ಷನ್ ತೆಗಿತೀವಿ, ಅಷ್ಟು ಕಾಸ್ಟಿಂಗ್ ಕಮ್ಮಿ ಆಗುತ್ತೆ. ಸೊ ಇದೇ ಸೀರೆ ನೀವು ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಒಂದು ಲೇಡೀಸು ಬ್ಲೌಸ್ ಹೊಲ್ಸಕ್ಕೆ ಹೋಗ್ತಾರೆ, ಸೀರೆನಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ ಹೋಗ್ತಾರೆ, ಟೈಲರ್ ಹತ್ರ ₹300 ಚಾರ್ಜ್ ತೊಗೊತಾರೆ. ಅದೇ ನಾವು ರೆಡಿಮೇಡ್ ಬ್ಲೌಸ್ ₹300 ಕೊಟ್ಬಿಡ್ತೀವಿ, ಬಟ್ಟೆ ಕೂಡ ಜೊತೆಗೆ. ಯಾಕೆ? ನಮ್ಮ ಹತ್ರ ವಾಲ್ಯೂಮ್ ಇದೆ, ನಾವು ವಾಲ್ಯೂಮಿಂದ ಡೆವಲಪ್ ಮಾಡ್ತೀವಿ. ಸೊ ಅದಕ್ಕೆ ಹೀಗೆ ಒಂದು ಶರ್ಟು ನೀವು ಒಂದು ಟೈಲರ್ ಅಂಗಡಿನಲ್ಲಿ ಹೋಗ್ತೀವಿ, ₹600 ಶರ್ಟ್ ತೊಗೊಂಬರ್ತೀವಿ. ಅದೇ ನಿಮಗೆ ₹450 ರೆಡಿಮೇಡ್ ಶರ್ಟ್ ಸಿಗುತ್ತೆ ಬಟ್ಟೆ ಜೊತೆಗೆ. ಯಾಕೆಂದರೆ ಡೆವಲಪ್ ಕಾಸ್ಟಿಂಗು ಪ್ರೊಡಕ್ಷನ್ ಮೇಲೆ ಬರುತ್ತೆ. ಸಿಂಗಲ್ ಪೀಸ್ಗೆ ಸ್ಟಿಚ್ ಮಾಡಲಿಕ್ಕೆ ಅಷ್ಟೇ ಟೈಮ್ ಆಗುತ್ತೆ, ಅಷ್ಟು 10 ಪೀಸ್ ಸ್ಟಿಚ್ ಮಾಡಲಿಕ್ಕೆ ಅದೇ ಟೈಮ್ ಆಗುತ್ತೆ. ಸೊ ಹಾಗೆ ಕಾಸ್ಟಿಂಗ್ ಡಿವೈಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅಂಗಡಿಯಿಂದ ಬಂದು ಜಾಯಿನ್ ಆಗಿ ನೀವು ಬಟ್ಟೆ ಏನಾದ್ರು ತೊಗೊಂಡು ಹೋಗ್ತೀರಾ, ನಿಮಗೆ ಖಂಡಿತ ಬೆನಿಫಿಟ್ ಸಿಗುತ್ತೆ. ಇವತ್ತಿಲ್ಲ ಅಂದರೆ 2 ಸತಿ 3 ಸತಿ ನೀವು ಸೂರತ್ ಬರ್ರಿ, ನಿಮಗೆ ಖಂಡಿತ ಬೆನಿಫಿಟ್ ಸಿಗುತ್ತೆ.
ಒಂದು ಸತಿ ಬಂದವರಿಗೆ ಯಾವಾಗಲೂ ಬೆನಿಫಿಟ್ ಆಗಿಲ್ಲ, ನಾನಂತ ಇಲ್ಲ, ಇಡೀ ಪ್ರಪಂಚ ಇದೇ ಮಾತು ಹೇಳ್ತಾರೆ. ಯಾವುದಾದ್ರು ವ್ಯಾಪಾರ ಮಾಡಬೇಕು, 1, 2, 3 ಸಲ ಅಲ್ಲಿ ಹೋಗಿ ನಿಮಗೆ ಡೆವಲಪ್ಮೆಂಟ್ ಸಿಗುತ್ತೆ. ಯಾಕಂದರೆ ಒಂದು ಸತಿನಲ್ಲಿ ಏನು ಅನುಭವ ಸಿಗೋದಿಲ್ಲ. ಎಲ್ಲಿಂದ ತೊಗೊಂಡಿದ್ದೀವಿ, ಯಾವುದು ತೊಗೊಂಡಿದ್ದೀವಿ, ಕೆಲವು ಟೈಮ್ನಲ್ಲಿ ನಮಗೆ ಬೇಕಾದಂಥ ಐಟಮ್ ಕೂಡ ಸಿಗುತ್ತೆ. ಅದು ನೀವು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ. ಕೆಲವು ಟೈಮ್ನಲ್ಲಿ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನನ್ನೋ ತೊಗೊಂಡು ಹೋಗ್ಬಿಡ್ತೀರಾ, ಅದು ಕೂಡ ಕರೆಕ್ಷನ್ಸ್ ಮಾಡಿ. ಹಂಗೆ ಮಾಡ್ತಾ ಮಾಡ್ತಾ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ ಫ್ರೆಂಡ್ಸ್. ಒಂದೇ ಸತಿ ನಿಮಗೆ ಯಾರಿಗಾರು ರಿಸಲ್ಟ್ ಸಿಕ್ಕರೆ ಅಂದರೆ ಮತ್ತೆ ಯಾರು ತಿರ್ಗಾ ಕೆಲಸ ಮಾಡೋಕ್ಕೆ ಹೋಗಲ್ಲ. ಸೊ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಬೇಕಂದ್ರೆ ತಿರ್ಗಾ ಕೆಲಸ ಮಾಡಿದ್ರೆ ರಿಸಲ್ಟ್ ಸಿಗತ್ತೆ. ಸೊ ಫ್ರೆಂಡ್ಸ್, ನೀವು ಒಂದು ಸಲ ಸೂರತ್ ಬನ್ನಿ. ಒಂದು ಸಲ ಬಂದಿರಾ, ಇಷ್ಟು ಪ್ರೋಗ್ರೆಸ್ ಆಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಆದರೆ ಬಂದಿರಲ್ಲ, ಅದೇ ಒಂದು ಪಾಸಿಟಿವ್ ಅಂತ ತಿಳ್ಕೊಳ್ಳಿ. ಸೆಕೆಂಡ್ ಟೈಮ್ ಬಂದು ಸ್ವಲ್ಪ ಇಂಕ್ರಿಮೆಂಟ್ ಆಗುತ್ತೆ, ಥರ್ಡ್ ಟೈಮ್ ಬರ್ರಿ ಮತ್ತೆ ಇಂಕ್ರಿಮೆಂಟ್ ಆಗುತ್ತೆ, 4th 5th ಟೈಮ್ ಬರ್ತಾ ನೀವು ಒಳ್ಳೆ ಹೋಲ್ಸೇಲರು, ರಿಟೇಲರು, ಯಾರು ನಿಮ್ಮ ಫೀಲ್ಡ್ನಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಬಹಳಷ್ಟು ಮಂದಿ ನಮ್ಮ ಹತ್ರ ಇದ್ದಾರೆ, ಒಂದ್ಸಲಿ ಬರ್ತಾರೆ ಮತ್ತೆ ತಿರ್ಗಾ ಬರೋಕ್ಕೆ ಹೋಗೋದಿಲ್ಲ. ಅದು ಅವ್ರದ್ದು ದೊಡ್ಡ ಮಿಸ್ಟೇಕು. ಆ ಮಿಸ್ಟೇಕು ನೀವು ಕೂಡ ಮಾಡಬೇಡಿ. ಬಿಸ್ನೆಸ್ಸು ಮುದುಕ ಆಗೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಸೊ ಬಿಸ್ನೆಸ್ಸು ಯಾವಾಗಾರು ಮಾಡ್ತಿರಲ್ಲ, ಲೇಟ್ ಆಗೋದಿಲ್ಲ. ಯಾವಾಗಾರು ಮಾಡಿ, ಫುಲ್ ಪ್ರಿಪ್ರೇಷನ್ ಫುಲ್ ಇರಬೇಕು. ನೀವು 1 ಲಕ್ಷ ಆಗ್ತಿರೋ, 2 ಲಕ್ಷ ಆಗ್ತಿರೋ, 50 ಲಕ್ಷ ಆಗ್ತಿರೋ ಬಿಸ್ನೆಸ್ಸಲ್ಲಿ, ಆದರೆ ಫೋಕಸ್ಸು ಫುಲ್ ಮಾಡಬೇಕು. ಹೆಂಗಾರು ಮಾಡಿ ಕುಕ್ ನಾನು ಗೆಲ್ತೀನಿ ಅಂತ ಒಂದು ಮಾತು ಮೈನ್ಸ್ನಲ್ಲಿ ಇರಬೇಕು. ಸೂರತ್ನಲ್ಲಿ 1 ಸಲ ಫೇಲ್ ಆಗಿನಲ್ಲ, 2ನೇ ಸಲ ಹೋಗ್ತೀನಿ, 2ನೇ ಸಲ ಫೇಲ್ ಆಗಿಲ್ಲ, 3ನೇ ಸಲ ಹೋಗ್ತೀನಿ. ನಾವು ನಮಗೆ ಸ್ವಂತ ಚಾಲೆಂಜ್ ಕೊಡಬೇಕು. ನಾನು ಯಾಕೆ ಫೇಲ್ ಆದೆ, ನನಗೆ ಯಾಕೆ ಯಾರ್ಯಾರು ನನಗೆ ಬಟ್ಟೆ ಸರಿ ಸಿಗಲಿಲ್ಲ, ನಿಮ್ಮ ಮೇಲೆ ಒಂದು ಕ್ವಶನ್ ಮಾರ್ಕ್ ಹಾಕಿ ತಿರ್ಗಾ ಬರ್ತಾ ನಿಮಗೆ ಐಡಿಯಾ ಸಿಗುತ್ತೆ, ಒಳ್ಳೆ ವ್ಯಾಪಾರ ಆಗುತ್ತೆ, ಒಳ್ಳೆ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಟ್ರಿಕ್ಸ್ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಿಮ್ಮಂಗೆ ನಾವು ಹರಿಹರ ಸಿಟಿಯಿಂದ ಬಿಟ್ಟು, ಹರಿಹರ ಊರು ಬಿಟ್ಟು ಇಲ್ಲಿ ಬಂದು ಈ ಬಿಸ್ನೆಸ್ ಮಾಡಿ ಇವತ್ತು ಇಡೀ ಕರ್ನಾಟಕ, ಆಂಧ್ರ, ತೆಲಂಗಾಣ, ಸೌತ್ ಇಂಡಿಯಾ ಸಪ್ಲೈ ಮಾಡಕ್ಕಿದ್ದೀವಿ. ಯಾಕೆ ನಾವು ಅದೇ ಲೆಕ್ಕ ಹಾಕಿದ್ವಿ. ನಾವು ಎಲ್ಲಿಂದ ಫೇಲ್ ಆಗ್ತೀವೋ, ಎಲ್ಲಿ ನಮಗೆ ನೋಡಿ ಬಿಸ್ನೆಸ್ ಎಲ್ಲಿಂದ ನಮ್ಗೆ ಸ್ಟಾಪ್ ಆಗಿದೆ, ಅಲ್ಲಿಂದನೇ ನಾವು ಡೆವಲಪ್ ಮಾಡ್ತೀವಿ ಅಂತ ಮಾಡ್ತಾ ಇವತ್ತಿನ ಡೇಟ್ನಲ್ಲಿ ನೀವು ಕೂಡ ನಮಗೆ ಇಡೀ ಕರ್ನಾಟಕದಲ್ಲಿ ಸಪ್ಲೈ ಮಾಡೋಂಥ ಆರ್ಟಿಕಲ್ಸ್ ನಾವು ಡೆವಲಪ್ ಮಾಡಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಧೈರ್ಯ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಸಿಗುತ್ತೆ. ಈ ಟೈಪಲ್ಲಿ ಆರ್ಟಿಕಲ್ಸಿಗೆ ನೀವು ಮಾಹಿತಿಗೋಸ್ಕರ ನಮ್ಮ ಸ್ಕ್ರೀನ್ ಮೇಲೆ ನಡೆಯೋ ನಂಬರ್ ಮೇಲೆ ಕಾಲ್ ಮಾಡಿ, ಒಂದ್ಸಲಿ ಪಕ್ಕ ವಿಸಿಟ್ ಮಾಡಿ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋದಲ್ಲಿ. ನಿಮಗೆ ಮುಂದಿನ ದಾರಿ ಸಿಗುತ್ತೆ ಬಿಸ್ನೆಸ್ ಮಾಡಲಿಕ್ಕೆ. ನೋಡ್ರಿ, ಒಂದಕ್ಕಿಂತ ಒಂದು ಸೂಪರ್ ಕಲೆಕ್ಷನ್ಸ್ ತೊಗೊಂಬಂದಿನಿ. ಕಲೆಕ್ಷನ್ಸ್ ಕಮ್ಮಿ ತೋರಿಸ್ತೀನಿ ಇವತ್ತು, ಮಾತಾಡಿ ಜಾಸ್ತಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಯಾರಿಗಾರು ಮಾಹಿತಿ ಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟಪಟ್ಟವರಿಗೆ ಅವರಿಗೂ ಕೂಡ ಅನುಕೂಲ ಸಿಗುತ್ತೆ, ವಿಡಿಯೋ ಸಿಗುತ್ತೆ. ಸೊ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೂರತ್ ಬನ್ನಿ. ಬಿಸ್ನೆಸ್ ಮಾಡಲಿಕ್ಕೆ ಫುಲ್ ಸಪೋರ್ಟ್ ಕೊಡ್ತೀನಿ. ರೀಸನಬಲ್ ರೇಟ್ನಲ್ಲಿ ಬಟ್ಟೆ ಕೊಡ್ತೀನಿ, ವ್ಯಾರಂಟಿದಲ್ಲಿ ಕೊಡ್ತೀನಿ. ಆದ ನಂತರ ಫುಲ್ ವೆರಿಫೈಡ್, ಸರ್ಟಿಫೈಡ್, ನಿಮಗೆ ಯಾವ ಟೈಪು ಬೇಕು ಆ ಟೈಪ್ ಅನುಕೂಲ ಮಾಡಿ ಐಡಿಯಾ ಕೂಡ ಕೊಡ್ತೀನಿ. ಒಂದ್ಸಲಿ ಸೂರತ್ ಪಕ್ಕ ವಿಸಿಟ್ ಮಾಡಿ.